ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ ಕಾಂಬ್ಳೆ. ಈ ಒಂದು ವಿಡಿಯೋ ಮಾಡುತ್ತಿರುವಂತಹ ಉದ್ದೇಶ ಏನಪ್ಪ ಅಂದ್ರೆ, ನನ್ನ ಯೂಟ್ಯೂಬ್ ಚಾನಲನ್ನು ತೆಗೆದು ಸುಮಾರು 4-5 ವರ್ಷ ಆಗ್ತಾ ಬಂತು. ಈ ಯೂಟ್ಯೂಬ್ ಚಾನಲ್‌ನ ಇತಿಹಾಸ ಬಹಳ ದೊಡ್ಡದು. ಎದಕ್ಕೆ ತೆಗೆದ್ನಿ ಮತ್ತು ಏನಿದಕ್ಕೆ ಹಿನ್ನೆಲೆ ಕಾರಣ ಅನ್ನೋದು ಬಹಳಷ್ಟಿದೆ. ಇವತ್ತಿಗೆ ಸುಮಾರು 1.78 ಕೆ ಸಬ್ಸ್ಕ್ರೈಬ್‌ಗಳನ್ನು ನಾನು ಕಂಪ್ಲೀಟ್ ಮಾಡ್ತಾ ಬಂದಿದ್ದೇನೆ. ಇನ್ನು ಮುಂದೆ 1.80 ಕೆ ಆಗುವಂತಹ ಸಂಭವ ಕೂಡ ಇದೆ. ನನ್ನ ಟಾರ್ಗೆಟ್ ಏನಿದ್ರು 100 ಕೆ ಆಗಬೇಕನ್ನೋ ಆಸೆ. ನೀವೆಲ್ಲ ಏನು ಮಾಡಿರಪ್ಪ ಅಂದ್ರೆ ನನಗೆ ಸಪೋರ್ಟ್ ಮಾಡಿ. ಇವತ್ತಿಗೆ ನನ್ನ ಫಸ್ಟ್ ಪೇಮೆಂಟ್ ಬಂದಿದೆ. ಆ ಫಸ್ಟ್ ಪೇಮೆಂಟನ್ನು ನಾನು ಏನು ಮಾಡಿದೆ, ಅದನ್ನು ಎದಕ್ಕೋಸ್ಕರ ಉಪಯೋಗ ಮಾಡಿದೆ ಅನ್ನೋದನ್ನು ನಾನು ಹೇಳ್ತೇನೆ. ಟೋಟಲಾಗಿ ಇಂತಿಷ್ಟು ಅಂತ ಅಮೌಂಟ್ ಬಂದಿತ್ತು. ಆ ಅಮೌಂಟನ್ನು ನಾನು ಏನೇನು ಮಾಡಿದೆ, ಏನೆಲ್ಲ ಅದನ್ನು ಎದಕ್ಕೆಲ್ಲ ನಾನು ವಿನಿಯೋಗ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ವ್ಲಾಗ್ ಮುಖಾಂತರ ಪರಿಚಯ ಬನ್ನಿ. ಬರ್ರಿ, ನಾ ಈಗ ಟ್ರೈನಲ್ಲಿ ಹೊರಟಿದ್ದೇನೆ ರೀ. ಎಲ್ಲಪ್ಪ ಅಂದ್ರೆ ಬೆಳಗಾವಿಗೆ ಹೋಗುವಂಥ ಉದ್ದೇಶ ಏನಪ್ಪ ಅಂದ್ರೆ, ನನ್ನ ಪರೀಕ್ಷೆ ಇತ್ತು. ಆ ಪರೀಕ್ಷೆಯನ್ನು ಬರೀಲಿಕ್ಕೆ ಹೊರಟಿದ್ದೇನೆ. ಈ ಲಾಗ್ನಲ್ಲಿ ವಿಷಯ ಏನಪ್ಪ ಅಂದರೆ, ನನ್ನ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ನಾನು ಏನೇನೆಲ್ಲ ಮಾಡಿದೆ ಅನ್ನೋದನ್ನು ಈ ಲಾಗ್ನಲ್ಲಿ ನಾನು ಹೇಳ್ತಾ ಇದ್ದೇನೆ ರೀ. ಬೆಳಗಾವಿಯಲ್ಲಿ ಕಳೆದಂತಹ ಕ್ಷಣಗಳು ತುಂಬಾ ವಿಶೇಷ ರೀ. ಈಗ ನಾನು ಹೊರಟಿರೋ ಈ ಬೆಳಗಾವಿಯಲ್ಲಿ ನಾನು ಅನುಭವಿಸಿದಂತಹ ಒಂದು ಸವಿದಂತಹ ಕ್ಷಣಗಳು ಬಹಳಷ್ಟು. ಈಗ ನಾನು ರೈಲ್ವೆ ಟೇಷನಲ್ಲಿ ಬಂದೀನಿ ರೀ. ರೈಲ್ವೆ ಟೇಷನ್ನಿಂದ ನಾನು ನೆಟ್ಟಗೆ ಎಲ್ಲಿ ಹೊಂಟ್ನಪ್ಪ ಅಂದರೆ ಚೆನ್ನಮ್ಮ ಸರ್ಕಲ್. ಈ ಚೆನ್ನಮ್ಮ ಸರ್ಕಲ್ನಲ್ಲಿ ಕಳೆದಂತಹ ಕ್ಷಣಗಳು ಅದ್ಭುತನೇ ಸರಿ. ಯಾಕಪ್ಪ ಅಂದರೆ, ಯಾವಾಗ ಬಸ್ ಬರ್ತೈತೆ ಅಂತ ನಾವು ಕಾಯ್ತಾ ಕೊಂಡ್ಕೊಳ್ತಿದ್ವಿ. ಅದು ಎಲ್ಲಿ ಅಂದ್ರೆ, ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾನು B.Ed ಪದವಿಯಲ್ಲಿ ಇದ್ದಾಗ ಇಲ್ಲಿ ಕಳೆದಂತಹ ಕ್ಷಣಗಳೇ ಅದ್ಭುತ. ಬಸ್ಸಿನಲ್ಲಿ ಕೂಡ ಅಷ್ಟೇ, ಯಾವುದೇ ಬಸ್ ಆದರೂ ಕೂಡ ಒಂದೇ. ಎಲ್ಲ ಅನುಭವಗಳು ಏನಾಗ್ತಾವಪ್ಪ ಅಂದರೆ, ನಮ್ಗೆ ಹೊಸ ಜನರ ಪರಿಚಯವನ್ನು ಮಾಡ್ಕೊಂಡು ನಾವು ಹೋಗಿರ್ತೀವಿ ರೀ. ನಾನು ಬೆಳಗಾವಿಯಿಂದ ಚಿಕ್ಕೋಡಿಗೆ ಹೊಂಟೀನಿ ರೀ. ಏನು ಉದ್ದೇಶಪ್ಪ ಅಂದ್ರೆ, ಈ ಫಸ್ಟ್ ಪೇಮೆಂಟ ಸ್ಟಾರ್ಟ್ ಆಗೈತಿ ಮತ್ತು ಇದನ್ನು ನಾ ಏನು ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ದಾಗ ನನ್ನ ತಲೆಯಲ್ಲಿ ಒಂದು ಏನು ಹೊಳಿತಪ್ಪ ಅಂದರೆ, ನನ್ನ ಅವ್ವ ಮತ್ತು ದೊಡ್ಡವ್ಗೆ ಏನಾದರೂ ಕೊಡಬೇಕಲ್ಲ ಅನ್ನೋ ಒಂದು ವಿಷಯ ನನ್ನ ಗಮನಕ್ಕೆ ಬಂತು ರೀ. ಅದಕ್ಕೋಸ್ಕರ ನಾನು ಏನು ಮಾಡಿದೆಪ್ಪ ಅಂದ್ರೆ, ದೊಡ್ಡಗಾರಕ್ಕೆ ಹೋಗಿ ಸೀರೆಯನ್ನು ಖರೀದಿ ಮಾಡ್ಬೇಕನ್ನೋ ಒಂದು ವಿಚಾರ ಇತ್ತು ರೀ. ಈಗ ನಾನು ಹೊರಟಿದ್ದೇನೆ ರೀ ದೊಡ್ಡಗಾರ ಒಂದು ಸೀರೆ ಅಂಗಡಿಗೆ. ಇಲ್ಲಿ ನೀವು ಸೀರೆ ಅಂಗಡಿಗೆ ಹೋದ್ರಪ್ಪ ಅಂದ್ರೆ, ನಿಮ್ಗೆ ಹೋಲ್ಸೇಲ್ ರೇಟ್ನಲ್ಲಿ ತುಂಬಾ ಅದ್ಭುತವಾಗಿ ಸೀರೆಗಳನ್ನು ಕೊಡ್ತಾರೆ ರೀ. ಬರ್ರಿ, ಇಲ್ಲಿ ಶಿವನ ಒಂದು ಮೂರ್ತಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಈ ಶಿವನ ಮೂರ್ತಿಯ ಮುಂದುಗಡೆನೇ ಏನಪ್ಪ ಅಂದ್ರೆ, ಈ ಉಗಾರ್ ಬುದ್ರುಕ್ನಲ್ಲಿ ಸೀರೆ ಅಂಗಡಿಗಳು ಬರ್ತಾವೆ ರೀ. ಈ ಶಿವಕೃಪಾ ಕ್ಲಾತ್ ಸ್ಟೋರ್ಸ್ ಅನ್ನೋ ಈ ಒಂದು ಅಂಗಡಿಯಲ್ಲಿ ನೀವು ತೆಗೆದುಕೊಳ್ಬೋದು ರೀ ಸೀರೆಗಳನ್ನು. ಅದ್ಭುತವಾದಂಥ ಸೀರೆಗಳು ಇಲ್ಲಿ ಸಿಗ್ತಾವೆ ರೀ. ಮತ್ತು ಹೋಲ್ಸೇಲ್ ರೇಟ್ನಲ್ಲಿ ಮದುವೆ ಮುಂಜಿ ಎಲ್ಲ ಏನೆಲ್ಲ ನೀವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿರಲ್ಲ, ಅಲ್ಲಿ ಸೀರೆಗಳನ್ನು ಖರೀದಿಯನ್ನು ಮಾಡ್ಕೋಬೋದು ರೀ. ಈಗ ನಾ ಸೀರೆಗಳನ್ನು ಖರೀದಿಯನ್ನು ಮಾಡಿದ್ದೀನಿ ನೋಡಿರಿ. ಇವೆರಡು, ಇದು ನಮ್ಮ ದೊಡ್ಡಮ್ಮಗೆ, ಇದು ನನ್ನ ಅಮ್ಮನಿಗೆ. ಇವೆರಡು ಸೀರೆಗಳನ್ನು ನಾನು ಖರೀದಿ ಮಾಡಿದೆ. ನನ್ನ ಒಂದು ಚಾಯ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಹಾಗೆ ಇಲ್ಲಿ ನೋಡ್ಬೋದು, ಬಹಳಷ್ಟು ಜನರು ಈ ಅಂಗಡಿಯಲ್ಲಿ ಬಂದಿದ್ದಾರೆ ಮತ್ತು ಬಿಲ್ಗಳಲ್ಲಿಯೂ ಕೂಡ ನಮಗೇನು ಮಾಡ್ತಾರಪ್ಪ ಅಂದ್ರೆ, ಹೋಲ್ಸೇಲ್ ರೀತಿಯಲ್ಲಿ ಹಿಡಿದು ಅದನ್ನು ನಮಗೆ ಕೊಡ್ತಾರೆ ರೀ. ಈಗ ನಮ್ಮ ಊರಿಗೆ ಬಂದೀನಿ ರೀ. ಬರ್ರಿ, ನಮ್ಮ ಊರು ತೋರಿಸ್ತೇನೆ ನೋಡಿರಿ. ಇದು ಉಗಾರ್ ರೀ. ಇದೇ ಸೈಡ್ಲೆ ನೆಟ್ಟಗೆ ಹೋದ್ರಪ್ಪ ಅಂದ್ರೆ ನಮ್ಮ ಮನೆ ಬರ್ತೈತೆ ರೀ. ನಾ ಮನೆಗೆ ಹೊಂಟೇನಿ ರೀ. ಮನೆಗೆ ಹೋದಂತಹ ಕ್ಷಣ ಬಹಳ ಏನಪ್ಪ ಅಂದ್ರೆ, ನನಗೆ ಸಂತೋಷವಾಗೈತೆ ರೀ. ಬಹಳ ದಿನದ ನಂತರ ನಾನು ಏನು ಮಾಡಿನಪ್ಪ ಅಂದ್ರೆ, ನನ್ನ ಅಮ್ಮ ಮತ್ತು ದೊಡ್ಡಮ್ಮನಿಗೆ ಒಂದು ಸೀರೆ ತೊಗೊಂಡು ಹೊಂಟೇನ್ರಲ್ಲ. ಯಾರ್ದು ಅದರ ಕನಸು ಇರತೈತೆ ರೀ, ತಮ್ಮ ಅವ್ವ ಅಪ್ಪಗೆ ಏನಾದರೂ ಮಾಡಲೇಬೇಕನ್ನೋ ಕನಸಿರ್ತೈತೆ. ನಾವು ಏನೆಲ್ಲ ಮಾತಾಡ್ತಿರ್ಬೋದು ರೀ, ಅವ್ರ ಹಿಂದೆ ಬೈದಿರ್ಬೋದು ಅಥವಾ ಕೆಟ್ಟ ಮಾತಾಡಿದ್ದಿರ್ಬೋದು, ಅವನ್ನೆಲ್ಲ ಮನಸ್ಸಿನಾಗ ಇಟ್ಕೊಳ್ಳೋದಿಲ್ಲ ರೀ. ಯಾಕಪ್ಪ ಅಂದ್ರೆ, ಅವರ ನಮ್ಮ ತಂದೆ ತಾಯಿ ಇರ್ತಾರೆ. ಆದ್ದರಿಂದ ನಾವು ತಂದೆ ತಾಯಿಗೆ ಏನಾದರೂ ಮಾಡ್ಬೇಕು ರೀ. ಅವ್ರು ಇರುವಷ್ಟು ದಿನ ಅವರಿಂದ ಏನೂ ಅಪೇಕ್ಷೆಯನ್ನು ಮಾಡದೆ ನಾವು ಬೇಡ್ತೀವಿ ರೀ. ಬೇಡೋದಿಲ್ಲ ಅಂತ ಬೇಡೋಂಗಿಲ್ಲ ಅಂತ ಹೇಳಂಗಿಲ್ಲ ರೀ, ಬೇಡ್ತೀವಿ. ಬರ್ರಿ, ಈಗ ನಮ್ಮ ಮನೆ ತೋರಿಸ್ತೇನೆ ನೋಡಿರಿ. ಹಿಂಗೆ ನೆಟ್ಟಗೆ ಹೋದ್ರಪ್ಪ ಅಂದ್ರೆ ನಮ್ಮ ಮನೆ ಬರ್ತದೆ. ನಮ್ಮ ಮನೆ ಮುಂದೆ ನಮ್ಮ ದೊಡ್ಡವ್ರು ಕೂತಾರೆ ನೋಡಿರಿ, ತೋರಿಸ್ತೀನಿ ಗಪ್ರಿ. ಇಲ್ಲೇ ಅದಾರ ನೋಡಿರಿ, ಇವ್ರ ನಮ್ಮ ದೊಡ್ಡವ್ರಿ. ಇದು ನಮ್ಮದು ಮನೆ. ನಮ್ಮ ಮನೆ ಹೆಂಗೈತೆ ನೋಡಿರಿ. ಮನೆ ಹಿಂಗೆ ಗಾಡಿ ಥರನೇ ಐತ್ರಿ. ಈಗ ಸೀರೆ ತೋರಿಸಿನಿ ರೀ ನಮ್ಮ ದೊಡ್ಡವ್ಗೆ. ಪಸಂದ್ ಮಾಡ್ಯಾಡ್ರಿ, ಚಲೋ ಐತೆ. ಹಸ್ರು ಸೀರೆ ಉಟ್ಕೋತಾರೆ ರೀ ಅವ್ರು. ತುಂಬಾ ಚಲೋ ಐತೆ ಅಂತ ಹೇಳಿದ್ರಿ ಮತ್ತು ಪಸಂದ್ ಕೂಡ ಮಾಡ್ಯಾರ್ರಿ.
ಇಷ್ಟೆಲ್ಲ ನಾನು ನೀವು ಅನ್ಕೋತಿರ್ಬೋದು ಯಾಕಪ್ಪ ಅಂದ್ರೆ ಸೀರೆ ಯಾಕೆ ತೊಗೊಂಡು ಮತ್ತೇನಾದರೂ ಬೇರೆ ಯಾಕಪ್ಪ ಅಂದ್ರೆ ಒಬ್ಬ ಹೆಣ್ಣಿಗೆ ಏನಾಗಿರ್ತದೆ ಸೀರೆನೇ ಅತಿ ಮುಖ್ಯ ಆಗಿರ್ತದೆ. ಅದು ಮುತ್ತೈದೆ ಒಂದು ಸಂಕೇತ ಆಗಿರ್ತದೆ. ಆದ್ದರಿಂದ ನೀವು ನಿಮ್ಮ ಫಸ್ಟ್ ಪೇಮೆಂಟ್ ಬತ್ತಪ್ಪ ಅಂದ್ರೆ ಯಾವುದೂ ಬರ್ಬೋದು ರೀ. ಆ ಫಸ್ಟ್ ಪೇಮೆಂಟಲ್ಲಿ ನಿಮ್ಮ ತಂದೆ ತಾಯಿಗೆ ಏನಾದರೂ ಒಂದು ಕೊಡುಗೆ ಕೊಡ್ರಿ. ಅದು ಸೀರೆ ಆಗಿರ್ಬೋದು ಮತ್ತು ಯಾವುದೇ ಆಗಿರ್ಬೋದು, ಆದರೆ ಸೀರೆನೇ ಅತಿ ಮುಖ್ಯ. ಇದು ನಮ್ಮ ಅವ್ವಾಗ ತೊಗೊಂಡದ್ದು ಸೀರೆ ಆಕೆ ನೋಡಾಕತ್ತಾಳ್ರಿ. ನೋಡಿರಿ ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.